ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ದಿನೇ ದಿನೇ ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಈ ತಾಪಮಾನ ತಡೆಯದೆ ವಯೋವೃದ್ಧರು, ಮಕ್ಕಳು ಇವರೆಲ್ಲರೂ ಕೂಡ ಒದ್ದಾಡ್ತಿದ್ದಾರೆ. ಹಾಗಾಗಿ ಗರ್ಭಿಣಿಯರು, ವೃದ್ಧರು, ನವಜಾತ ಶಿಶುಗಳು, ಮಕ್ಕಳು ಹೈರಾಣಾಗಿರೋದ್ರಿಂದ ರಾಜ್ಯದಲ್ಲಿ ಈಗಾಗಲೇ 45ಕ್ಕಿಂತ ಹೆಚ್ಚು ತಾಪಮಾನ ದಾಖಲಾಗಿದೆಯಂತೆ. ಬಿಸಿಲು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಸದ್ಯ ಎಚ್ಚೆತ್ತುಕೊಂಡಿದ್ದು, ಆರೋಗ್ಯ ಇಲಾಖೆಯಿಂದ ಒಂದಷ್ಟು ಮಾರ್ಗಸೂಚಿಯನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಮಾರ್ಗಸೂಚಿಯನ್ನು ಸಚಿವ ದಿನೇಶ್ ಗುಂಡೂರಾವ್ ಅವರೇ ರಿಲೀಸ್ ಮಾಡಿದ್ದಾರೆ. ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗೈಡ್ಲೈನ್ಸ್ ಅನ್ನು ಹೊರಡಿಸಲಾಗಿದೆ. ಈಗ ಬೇಸಿಕ್ಲಿ ಏನಂತ ಹೇಳಿದ್ರೆ ಈಗಾಗಲೇ ನಾವು ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದೀವಿ. ಒಂದೇನಂತ ಹೇಳಿದ್ರೆ ಯಾರ್ಯಾರು ಈ ಸಮಯದಲ್ಲಿ ಯಾವ ರೀತಿ ಇರಬೇಕು ಅಂತ ಕೂಡ ಗೈಡ್ಲೈನ್ಸ್ ಇಶ್ಯೂ ಮಾಡಿದೀವಿ. ನಿಮ್ಗೆಲ್ಲ ಗೊತ್ತೇ ಇದೆ. ಈ ಬಾಯಾರಿಕೆ ಇರುವಂತಹ ಹೆಚ್ಚು ನೀರು ಕುಡಿಬೇಕು, ಆಮೇಲೆ ಈ ನೀರ ಅಂಶ ಇರುವಂತ ಈ ಸೌತೆಕಾಯಿ, ಕಳಂಗಡಿ ಹಣ್ಣು ಮತ್ತು ಕಿತ್ಲೆ ಹಣ್ಣು, ಈ ತರದೆಲ್ಲ ಎಳ್ನೀರು, ಇದನ್ನ ಹೆಚ್ಚು ಉಪಯೋಗ ಮಾಡಿ ಅಂತ ಹೇಳ್ತಾ ಇದೀವಿ. ಬಿಸಿಲಲ್ಲಿ ಹೊರಗಡೆ ಹೋಗ್ಬೇಡಿ, ಆದಷ್ಟು ನೀವು ಒಳಗಡೆನೆ ಇರಬೇಕು ಅಂತ ಹೇಳ್ತೀವಿ. ಮತ್ತು ನಿಮ್ಮ ಏನು ಉಡುಪುಗಳು ಅದು ತಿಳಿಯಾದಂತ ಉಡುಪುಗಳು ಹಾಕೊಳ್ಳಿ ಅಂತ ಹೇಳ್ತಾ ಇದೀವಿ. ಸುಮ್ಮನೆ ಜಾಕೆಟ್, ಕೋಟು ಅಥವಾ ತಿಕ್ ಇದಾಗಿರುವಂತದ್ದು ಹಾಕೋಬೇಡಿ ಅಂತ ಹೇಳ್ತಾ ಇದೀವಿ. ಇದೆಲ್ಲ ಗೈಡ್ಲೈನ್ಸ್ ಹೋಗಿದೆ. ಮತ್ತೆ ಆಸ್ಪತ್ರೆಗಳಲ್ಲಿ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಈ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ಗಳಂತ ಒಂದು ಸಿದ್ಧ ಮಾಡಿಸಿದ್ದೇವೆ. ಎಲ್ಲ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕ್ ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್